ಓಂ ಹ್ರೀಂ ನಮಃ. ಓಂ ಹ್ರೀಂ ನಮಃ. ಓಂ ಹ್ರೀಂ ನಮಃ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮುಕುಟ ಮಣಿರಂಜಿತ ಚರಣಾಬ್ಜ ಶರಣಾಗೋ ಪ್ರಥಮ ಜಿನೇಶ. ಸಿದ್ಧರ ಸತತ ವಿಶುದ್ಧರ ಬೋಧ ಸಮೃದ್ಧರ ನೆನೆದು ನಾನೀಗ ಸಿದ್ಧರ ಸದೋಳು ಲೋಹವನದ್ದಿದಂತಾತ್ಮ ಸಿದ್ಧಿಯ ಪಡೆವೆ ನಿನ್ನೇನು. ವ್ಯವಹಾರ ನಿಶ್ಚಯವರಿದು ತಮ್ಮಾತ್ಮ ತತ್ವ ನಿಮ್ಮಿ ನಿಜವ ಸಾಧಿಸುವ ನವಕೋಟಿ ಮುನಿಗಳು ಮೂವರನ್ನೆಲ್ಲುಂಟವರಡಿಗಳಿಗರಗುವೆನು. ಪರಬ್ರಹ್ಮ ತ್ರಿಭುವನ ಸಾರ ಚಿದಂಬರ ಪುರುಷ ನಿರಂಜನ ಸಿದ್ಧ. ಪರಬ್ರಹ್ಮ ತ್ರಿಭುವನ ಸಾರ ಚಿದಂಬರ ಪುರುಷ ನಿರಂಜನ ಸಿದ್ಧ. ಸಾರಾಮತಿಯ ದುರು ಸದ್ಗುಣ ಶೃಂಗಾರ ಹಾರ ನಿರಂಜನ ಸಿದ್ಧ. ಶಾರದ ಸಕಲ ಜೀವಿಗಳ ರಕ್ಷಿಪಳೆಂದು ಸೇರಿದೆ ನಾ ಬಂದು ನಿನ್ನ. ಚಾರುಮತಿಯ ನಿತ್ತು ಸಲವು ಎನ್ನನು ಸುತ ವಾರಿದೆ ಸರಸ್ವತಿ ತಾಯೇ. ನಾವೀಗ ರತ್ನಾಕರ ಕವಿದು ಹೇಳಿದ್ದು ಈ ಮಂಗಳಾಚರಣೆ ಐತೆ. ಈಗ ನಾವು ಹೇಳೋದೇನೆಂದರೆ, ನೀವು ಜೈನರಿದ್ದೀರಿ, ವಾಸ್ತವೇ ಬರೀ ಹೆಸರಿಗೆ ಜೈನರಾದರೆ ಆತ್ಮದ ಕಲ್ಯಾಣ ಇಲ್ಲ. ನೀವು ಹೆಸರಿಗೆ ಜೈನರಾಗಬಾರ್ದು, ಆಚರಣೆ ಒಳಗೆ ಜೈನರಿರಬೇಕು. ನಿಮ್ಮದು ಆಚರಣೆ ಜೈನ ಧರ್ಮದಿದ್ದರೆ ನಿಮ್ಮದು ಆತ್ಮ ಕಲ್ಯಾಣ ಇದೆ. ನೀವು ಶ್ರಾವಕ ಅವಸ್ಥೆದಲ್ಲಿದ್ದೀರಿ. ನಿಮ್ಮ ಈ ಶ್ರಾವಕ ಅವಸ್ಥೆಯಲ್ಲಿ ನಿಮಗೆ ಏನು ಬೇಕು? 5 ಅನುವ್ರತ, 5 ಅನುವ್ರತ ಬೇಕು. 5 ಅನುವ್ರತ ಗೊತ್ತಿದೆ ನಿಮಗೆ? ಅಹಿಂಸಾ, ಸತ್ಯ, ಅಚೌರ್ಯ, ಬ್ರಹ್ಮಚರ್ಯ ಮತ್ತು ಪರಿಗ್ರಹ, ಪರಿಮಾಣ. ಈ 5 ಅನುವ್ರತ ನಿಮಗೆ ಇರಬೇಕು. 3 ಗುಣವ್ರತ ಬೇಕು, 4 ಶಿಕ್ಷಾವ್ರತ ಬೇಕು. ಈ 12 ವ್ರತ, ಈ 12 ವ್ರತ ಏನಿದೆ ನೀವು ಪಾಲನೆ ಮಾಡ್ತೀರಾದರೆ ನೀವು ಜೈನ ಶ್ರಾವಕರೊಂದಿಗೆ ಅಧಿಕಾರಿಗಳಿದ್ದೀರಿ. ಯಾವ ರೀತಿ ಮುನಿಗೆ 28 ಮೂಲಗುಣ ಬೇಕು, ಹಾಗೆ ಶ್ರಾವಕರಿಗೆ ಈ 12 ವ್ರತ ಬೇಕಾಗಿದೆ. ಮತ್ತು ಮೊದಲು ಶ್ರಾವಕರು ಯಾರು? ಜೈನ ಶ್ರಾವಕರು ಯಾರು ಹೇಳ್ತಾರೆ? ಜೈನ ಶ್ರಾವಕರಲ್ಲಿ 8 ಮೂಲಗುಣ ಇದೆ ಮಧ್ಯದಲ್ಲಿ. 8 ಮೂಲಗುಣ ಏನಿದೆ? ಮದ್ಯ ಮಾಂಸ ಮಧು ತ್ಯಾಗ. ಮದ್ಯ ಮಾಂಸ ಮಧು ತ್ಯಾಗ ಮತ್ತು ಮದ್ಯಫಲ ಮಧು ನಿಶಾಸನ ಮತ್ತು ರಾತ್ರಿ ಭೋಜನ ತ್ಯಾಗ. ಜೈನರ ಮೇಲೆ ರಾತ್ರಿ ಭೋಜನ ತ್ಯಾಗ ಬೇಕು, ಮದ್ಯ ಮಾಂಸ ಮಧು ತ್ಯಾಗ ಬೇಕು, ಮತ್ತು 5 ಉದಂಬರ ಫಲ ತ್ಯಾಗ. ಯಾವುದು? ಹತ್ತಿ, ಆಲ, ಗೋಳಿ, ಬಸರಿ, ಅಂಜೀರ್. ಈ 5 ಹಣ್ಣು ಇದೆ, ಇದು ತ್ಯಾಗ ಬೇಕು ಜೈನರಂದ ಮೇಲೆ. ಮತ್ತು ಮದ್ಯ ಮಾಂಸ ಮಧು ತ್ಯಾಗ, ಮದ್ಯ ಮಾಂಸ ಮಧು ರಾತ್ರಿ ಭೋಜನ, ಹತ್ತಿ, ಹಾಲು, ಗೋಳಿ, ಬಸರಿ, ಅಂಜೀರಿ 5 ಹಣ್ಣು ತ್ಯಾಗ ಬೇಕು. ಪಂಚಪರಮೇಷ್ಠಿಗೆ ನಮೋಕಾರ ಅಂತ ಹಮೇಶ ದರ್ಶನ ಜಪ ಮಾಡೋರು ಬೇಕು. ಮತ್ತು ಪಂಚಪರಮೇಷ್ಠಿ ನಮಸ್ಕಾರ ಜಪ ಮಾಡ್ತಾ ಇರಬೇಕು. ಮತ್ತು ದೇವ ದರ್ಶನ ಮಾಡಬೇಕು. ಜೀವದಯ, ಒಂದು ಇರುವೆ ಕೂಡ ಕೊಲ್ಲಬಾರ್ದು ಅನ್ನೋದು ಜೈನರ ಸಿದ್ಧಾಂತ ಇದೆ. ನೀವು ಜೈನರಾಗಿ ಹುಟ್ಟಿದ ಮೇಲೆ ಒಂದು ಇರುವೆ ಕೂಡ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂಗ್ರೇಜಿಯಲ್ಲಿ ಹೇಳ್ತಾರೆ ಜಿಯೋರ್ ಜಿನಿದು, ಲೀವ್ ಆ್ಯಂಡ್ ಲೆಟ್ ಲೀವ್ ಎಂತದೆ. ನೀವು ಜೈನರಾದ ಮೇಲೆ ಯಾವ ಜೀವಕ್ಕೂ ಸತಾಯಿಸಬಾರ್ದು. ಹಾಗಿದ್ರೆ ಜೈನ ಆಗೋ ಸಾರ್ಥ. ಜೀವ ಅವ್ರು ನೀವು ಸ್ವಯಂ ಜೀವಿಸಬೇಕು, ಇನ್ನೊಂದು ಜೀವ ಕೂಡ ರಕ್ಷಾ ಮಾಡಬೇಕು. ಹಾಗಿದ್ರೆ ಜೀವೋ ಜೈನದು ಅನ್ನುತ್ತಾರೆ. ಅದಕ್ಕೋಸ್ಕರ ನೀವು ದಯಾಧರ್ಮ ಪಾಲನೆ ಮಾಡಬೇಕು. ನಿಮ್ಮ ದಯಾಧರ್ಮ ಏನು? ಯಾವ ಜೀವನ ಸತಾಯಿಸಬಾರ್ದು. ನೀವು ಆಲೂಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇದಕ್ಕೆ ಕಂದುಮೂಲ ತಿಂತೀರಿ ಅಂದಮೇಲೆ ಅನಂತ ಜೀವದ ಹಿಂಸೆ ಆಗ್ತೈತೆ. ಜೈನರನ್ನ ಆದಮೇಲೆ ನಿಮಗೆ ಈ ಕಂದುಮೂಲ ಊಟ ಮಾಡಬಾರ್ದು, ರಾತ್ರಿ ಭೋಜನ ಮಾಡಬಾರ್ದು, ಮದ್ಯ ಮಾಂಸ ಮಧು ತ್ಯಾಗ ಮಾಡಬೇಕು. ಮದ್ಯ ಮಾಂಸ ಮಧು ಸೇವನೆ ಮಾಡುವವರು ರಾಕ್ಷಸನ್ನು ತಾಕ್ತಾರೆ, ಅವರ ಸಂಗತಿ ಕೂಡ ಮಾಡಬಾರ್ದು. ಈ ರೀತಿ ನೀರು ಕೂಡ ಸೋಸಿ ಕುಡಿಬೇಕು. ಮನೆಯಲ್ಲಿ ಸೋಸಿ ಅಡುಗೆ ಮಾಡಬೇಕು. ಅಡುಗೆ ಮಾಡೋ ಕೂಡ ನೀರು ಸೋಸಿ ಅಡುಗೆ ಮಾಡ್ತೀರಿ. ಅವ್ರು ನೀರು ಸೋಸಿ ಕುಡಿಬೇಕು. ಎಲ್ಲಿಗೆ ಹೋಗೋದಿದ್ದರೂ ಕೂಡ ನಮ್ಮ ಹತ್ರ ಈ ಕಾಲದಲ್ಲಿ ಏನೈತೆ ಥರ್ಮಾ ಗ್ಲಾಸ್ ಸಿಗ್ತೈತೆ,
ನೀರು ಎಲ್ಲ ಹಾಲು ಏನಿದೆ ತೊಗೊಂಡು ಹೋಗಬೇಕು. ಅಲ್ಲಿ ನೀರು ಸೋಸೋದೆ ಎಲ್ಲಿ ಕೂಡ ನೀರು ಕುಡಿಬಾರ್ದು. ಇಲ್ಲ ನಿಮ್ಮ ಹತ್ರ ಬಟ್ಟೆ ಇದೆ, ಎಲ್ಲಿ ನಳ್ಳ ಇದೆ, ಅಲ್ಲ ಬಟ್ಟೆಯಿಂದ ನೀರು ನಳ್ಳಿ ಕಟ್ಕೊಂಡು ನೀವು ಸೋಸಿದ್ದು ನೀರು ಕುಡಿಬೇಕು. ಈ ನೀವು ಪಾಲ್ತಿರಾದರೆ ಮುಂದೆ ಕೂಡ ನೀವು ಜೈನರಾಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಜೈನರಾಗೋದು ಬಹಳ ಕಡಿಮೆ. ಜೈನ ಧರ್ಮ ಶ್ರೇಷ್ಠ ಅಂದಮೇಲೆ ಜೈನರು ಶ್ರೇಷ್ಠ ಆಗಬೇಕು. ನೀವು ಜೈನರು ಶ್ರೇಷ್ಠ ಇಲ್ಲ ಅಂದಮೇಲೆ ನೀವು ಮುಂದೆ ಜೈನರಾಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಜೈನರ ಸಂಖ್ಯೆ ಕಡಿಮೆ. ಸರ್ಕಾರದಲ್ಲಿ ಜೈನರ ಸಂಖ್ಯೆ ಈಗ ಭಾಳ ಕಡಿಮೆ. ಅಜೈನರು ಬಹಳ ಇದ್ದಾರೆ. ಅಜೈನರಿಂದ ಏನ್ಮೇಲೆ ಅವರೆಲ್ಲ ಮಧ್ಯೆ ಮಾಂಸ ಮದು ಎಲ್ಲ ಸೇವನೆ ಮಾಡಿ ಬರ್ತಾರೆ. ಮತ್ತು ಕ್ರಿಶ್ಚಿಯನ್ ಮುಸಲ್ಮಾನ್ ಏನಿದೆ ಅವರು ಕೂಡ ಹೆಚ್ಚಾಗಿ ಮಾಂಸಾಹಾರಿ ಇದ್ದಾರೆ. ಈ ಭಾರತದಲ್ಲಿ ಮಾಂಸಾಹಾರಿಗಳು ಬಂದು ಕೂತ್ಕೊಂಡ್ರು. ಪಾಕಿಸ್ತಾನದಿಂದ ಮತ್ತು ಅಮೇರಿಕಾ ಕಡೆಯಿಂದ ಕ್ರಿಶ್ಚಿಯನ್ರು ಇವೆಲ್ಲ ಬಂದರು. ಭಾರತ ಕೂಡ ಮಾಂಸಾಹಾರಿ ಆಗ್ತಾ ಇದ್ದಾರೆ. ಇದು ಪಾಪ ಕರ್ಮ ಉದಯತೆ. ತೀರ್ಥಂಕರಾದಿ ಮಹಾಪುರುಷರೆಲ್ಲ ಈ ಭಾರತದಲ್ಲಿ ಹುಟ್ಟಿದವರು. ಅವ್ರ ಸಮಯದಲ್ಲಿ ಯಾರೂ ಮಾಂಸಾಹಾರಿ ಇರಲಿಲ್ಲ. ಈ ಭಾರತದಲ್ಲಿ 3 ಆಹಾರ ಐತೆ. ಒಂದು ಮಾಂಸಾಹಾರಿ, ಅನ್ನಹಾರಿ. ನೀವೆಲ್ಲ ಏನಿದ್ದೀರಿ? ಅನ್ನಹಾರಿ. ನೀವೆಲ್ಲ ಶಾಕಾಹಾರಿ, ಅನ್ನಹಾರಿ. ಪಾಪಿಗಳು ಮಾಂಸಾಹಾರಿಗಳಾಗಿದ್ದಾರೆ. ಮಿನಿಸ್ಟರ್ ಎಲ್ಲ ಮಿನಿಸ್ಟರ್ ಕೂಡ ಬ್ಯಾರಿಸ್ಟರ್ ಮಿನಿಸ್ಟರ್ ಇವರು ಕೂಡ ಎಲ್ಲ ಮಾಂಸಾಹಾರಿಗಳು ಹೋಗ್ತಾ ಇದ್ದಾರೆ ಈಗ. ಆದರೆ ಈಗ ಒಬ್ಬ ಮೋದಿ ಏನೇ ಪ್ರೈಮ್ ಮಿನಿಸ್ಟರ್ ಇದ್ದಾನೆ, ಅವನು ಶಾಕಾಹಾರಿ ಇದ್ದಾನೆ, ಮಾಂಸಾಹಾರಿ ಇಲ್ಲ. ನಾವೇನಿದ್ದೇವೆ 3 ಆಹಾರದಲ್ಲಿ ಮಾಂಸಾಹಾರಿ ಮತ್ತು ನೀವು ಶಾಕಾಹಾರಿ, ಅನ್ನಹಾರಿ, ನಾನು ಫಲಹಾರಿ. ನಾ ಬರೀ ಫಲ ಮೇಲೆ ಜೀವಿಸ್ತಿದ್ದೇನೆ. ಈಗ 24 ವರ್ಷದಿಂದ ನಾವು ಅನ್ನಹಾರಿ ಬಿ ಇಲ್ಲ, ಬರೀ ಫಲಹಾರಿ ಇದ್ದೇವೆ. ಎಲ್ಲ ಸಾಧುಗಳಿಗಿಂತಲೂ ನಾವು ಒಬ್ಬರೇ ಈಗ ಉಳಿದಿದ್ದು. ಬರೀ ಅನ್ನಹಾರ ಬಿಟ್ಟು 24 ವರ್ಷ ಆಯಿತು. ಫಲಹಾರ ಮತ್ತು 6 ರಸ ಕೂಡ ತ್ಯಾಗ ಇದೆ. ಉಪ್ಪು, ಹುಳಿ, ಖಾರ, ಎಣ್ಣೆ, ತುಪ್ಪ ಇದೆಲ್ಲ ನಮ್ಗೆ ತ್ಯಾಗ ಇದೆ. ಮಂದಾರ ಬೆಟ್ಟದ ಮೇಲೇ ನಾವು ಅಲ್ಲಿಂದ 3 ರಸ ತ್ಯಾಗ ಮಾಡಿತ್ತು. ಮಂದಾರ ಬೆಟ್ಟದ ಮೇಲೆ ಯಾವುದು? ಉಪ್ಪು, ಎಣ್ಣೆ, ಮೊಸರು. ಈ 3 ರಸ ನಾವು ಆಗಲೇ ತ್ಯಾಗ ಮಾಡಿತ್ತು. ಆಮೇಲೆ ಮತ್ತೆ 3 ರಸ ತ್ಯಾಗ ಮಾಡಿತ್ತು ನಾವು. ಯಾವುದು? ಹಾಲು, ಮತ್ತು ಹಾಲು, ತುಪ್ಪ, ಮತ್ತು ಇನ್ನೊಂದು ಯಾವುದು? ಮಿಠ. ಮಿಠ ಅಂದರೆ ಏನೇನು? ಸಿಹಿ, ಸಕ್ಕರೆ, ಬೆಲ್ಲ. ಇದೆಲ್ಲ ನಾವು ತ್ಯಾಗ ಮಾಡಿ. ಈಗ ನಮ್ಮದು ಜೀವನದಲ್ಲಿ ನಮ್ಮದು ತಪಸ್ಸೆ ನಡೆದಿದೆ. ನಾವು ಫಲಹಾರಿ, ನೀವು ಅನ್ನಹಾರಿ. ನೀವು ಯಾವಾಗ ಬೀಮಾರಾಗ್ತೀರಿ ಡಾಕ್ಟ್ರಿಗೆ ಹೋಗ್ತೀರಿ, ಡಾಕ್ಟ್ರು ಕೂಡ ಹೇಳ್ತಾರೆ ಅನ್ನ ಕೂಡ ಬೇಡಪ್ಪ, ಫಲಹಾರಿ ಆಗಿರು ಅಂತ ಹೇಳ್ತಾರೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಕೂಡ ಆತ್ಮದ ಜ್ಞಾನ ನಿಮಗಿದ್ರೇ ಜೈನರಾಗೋದು ಸಾರ್ಥಕ. ಆತ್ಮ ಕಲ್ಯಾಣಕ್ಕೋಸ್ಕರ ವಿಚಾರ ಮಾಡುವ. ಆತ್ಮದ ದೃಷ್ಟಿಯಿಂದ ನೀವು ಹೆಂಗಸರಿಲ್ಲ, ಗಂಡಸರಿಲ್ಲ. ಇದೆಲ್ಲ ಪರ್ಯಾಯ ಏನಿದೆ ಒಂದು ನಷ್ಟ ಆಗ್ತೈತೆ. ನಿಮ್ಮ ಆತ್ಮ ನಷ್ಟ ಆಗೋದಿಲ್ಲ. ನೀವು ಏನು ಕರ್ಮ ಮಾಡಿದ್ರಿ ಆ ಕರ್ಮದಿಂದಾಗಿ ನಿಮಗೆ ಈ ಪರ್ಯಾಯ ಸಿಕ್ಕಿದೆ. ಮುಂದೆ ಈ ಪರ್ಯಾಯ ಸಿಕ್ಕಬಾರ್ದು ಅನ್ನೋದಿದ್ದರೆ ಪುರುಷನಿಗೆ ಮುನಿ ಆಗಬೇಕು, ಸ್ತ್ರೀಗೆ ಮಾತಾಜಿ ಆಗಬೇಕು, ಅರ್ಜಿಕ ಆಗಬೇಕು. ಇದು ಪರಂಪರೆ ಐತೆ ಜೈನ ಧರ್ಮದಲ್ಲಿ. ದಿಗಂಬರ ಜೈನ ಧರ್ಮ ಅನುಯಾಯಿಗಳು ಬಹಳ ಕಡಿಮೆ ಇದ್ದಾರೆ. ಆದರೆ ಜೈನ ಧರ್ಮ ಆಚರಣೆ ಮಾಡುವವರು ಕೂಡ ಬಹಳ ಕಡಿಮೆ ಆಗಿದ್ದಾರೆ. ಹಾಗೆ ಮುಂದೆ ಮುಂದೆ ಈ ಮುನಿ, ಅರ್ಜಿಕ, ಶ್ರಾವಕರ ಸಂಖ್ಯೆ ಕಡಿಮೆ ಆಗ್ತಾ 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 ಹೋಗ್ತೈತೆ. ಪಂಚಮ ಕಾಲ ಅಂತಿದ್ದಾರೆ. 18,500 ವರ್ಷ ಈಗ ಪಂಚಮ ಕಾಲ ಉಳಿದಿದೆ. ಆದಮೇಲೆ ಷಷ್ಟಮ ಕಾಲ ಬರ್ತದೆ, 6ನೇ ಕಾಲ. ಷಷ್ಟಮ ಕಾಲದಲ್ಲಿ ಹೇಳ್ತಾನೆ ಆಚಾರ್ಯರು, ಈ ಪಂಚಮ ಕಾಲದಲ್ಲಿ ದುಃಖಮ ಕಾಲ ಇದೆ. ಷಷ್ಟಮ ಕಾಲದಲ್ಲಿ ದುಃಖಮ ಕಾಲ ಅಂತ ಬರ್ತೈತೆ. ಆ ಕಾಲದಲ್ಲಿ ಎಲ್ಲ ಹೆಂಗಸರು ಗಂಡಸರು ಎಲ್ಲ ಬೆತ್ತಲೇ ಇರ್ತಾರೆ. ಒಂದು ಕೈ ಮುಂದೆ ಒಂದು ಕೈಗೆ ಏನು ಹೇಳ್ತಾರೆ? 1 ಮೊಳ ಶರೀರ ಇರ್ತೈತೆ. ಇಷ್ಟು ಸಣ್ಣದಾಗ್ತಾರೆ. ಆದಿನಾಥ್ ಸಮಯದಲ್ಲಿ ಇಷ್ಟು ಮನುಷ್ಯರು ಅವಗಾನ ಇತ್ತು. ಆ ಅವಗಾನ ಕಡಿಮೆ ಆಗ್ತಾ 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 ಈಗ ಏನು 6 ಮೊಳ ಶರೀರ ಐತೆ. ಈಗ ಮುಂದೆ ಕಡಿಮೆ ಆಗ್ತಾ ಆಗ್ತಾ 1 ಮೊಳ ಶರೀರದ ಹೆಂಗಸರು ಗಂಡಸರು ಬೆತ್ತಲೇ ಇರ್ತಾರೆ. ಏನು ತಿಂತಾರೆ ಆವಾಗ? ಬರೀ ಮೀನು ಮತ್ತು ಹಾಲು. ಅಂದರೆ ಏನು ಹೇಳ್ತಾರೆ ಕಂದಮೂಲದಲ್ಲಿ? ಆಲೂಗಡ್ಡೆ ತಿಂತಾರೆ. ಮತ್ತು ಬರೀ ಮೀನು ಅಂದರೆ ಮಚ್ಚಲಿ ಮೀನು ಹೇಳ್ತಾರೆ. ಅದೇ ತಿನ್ನೋದು ಆಹಾರ, ಇನ್ನೇನಿಲ್ಲ. ಆ ದಿನ ಬರುವುದಿದೆ. ಅದಕ್ಕೋಸ್ಕರ ಜೈನರಾದವ್ರನ್ನೇ ಬಚಾವಾಗಲಿಸಿದ್ದೆ ಜೈನ ಧರ್ಮ ಪಾಲನೆ ಮಾಡೋರು.
ಈ ಮೀನು ಮತ್ತು ಕಂದಮೂಲ ಆಲೂಗಡ್ಡೆ ತಿನ್ನೋರಿಗೆ ಆ ಚಟ್ಟಂ ಕಾಲದಲ್ಲಿ ಕೂಡ ಅವ್ರಿಗೆ ಹುಟ್ಟಿ ನರಕಕ್ಕೆ ಹೋಗುದೈತೆ. ಬರೀ ಆಲೂಗಡ್ಡೆ ತಿನ್ನೋದು ಮತ್ತು ನೀರು ಕುಡಿಯಿಲ್ಲ, ಸಮುದ್ರದ ನೀರು ಕುಡಿಬೇಕಾಗ್ತೈತೆ. ಆ ದಿನ ಬರುವುದೈತೆ ಯಾರು ಮೀನು ತಿಂತಾರೆ, ಮಾಂಸ ತಿಂತಾರೆ, ಅವರೆಲ್ಲ ಭ್ರಷ್ಟ ಆಗಿ ನರಕಕ್ಕೆ ಹೋಗೋದು ಮತ್ತು ನರಕದಿಂದ ಬರುವುದು. ಅದು ಕೂಡ 21,000 ವರ್ಷ ಚಟ್ಟಂ ಕಾಲ ಬರ್ತೈತೆ. ಆ ಚಟ್ಟಂ ಕಾಲದಲ್ಲಿ ದುಃಖ ಮಹಾನ್ ದುಃಖ ಭೋಗಿಸುತ್ತೆ. ಆಮೇಲೆ ಏನು ಧರ್ಮದ ನಾಮಿಲ್ಲ, ಏನು ಇವರೆಲ್ಲ ಮಂದಿರ ಮಾಡ್ತಾರೆ, ಈ ಯಾತ್ರೆ ಏನಾಗ್ತಿದೆ ಇದೆಲ್ಲ ಬಂದಾಗ್ತೈತೆ. ಯಾತ್ರಾ ಸಮಾಪ್ತು. ಮತ್ತು ಇದೇ ಎಷ್ಟು ಬಿಲ್ಡಿಂಗ್ ಮಾಡಿದಾರಲ್ಲ ಇದೆಲ್ಲ ಪ್ರಳಯ ಕಾಲದಲ್ಲಿ ಎಷ್ಟೆಲ್ಲ ನಷ್ಟ ಆಗುತ್ತೆ. ಪ್ರಳಯ ಕಾಲ ಭಾಳ ದೂರ ಐತೆ. ಚಟ್ಟಂ ಕಾಲದ 21,000 ವರ್ಷದ ಆಮೇಲೆ ಪ್ರಳಯ ಕಾಲ ಬರ್ತೈತೆ. ಆ ಪ್ರಳಯ ಕಾಲದ ಒಳಗೇನೆ ಇದೆಲ್ಲ ಸ್ಥಿತಿಗಳಿದೆ. ಉಡ್ಲಿಕ್ಕೆ ಬಟ್ಟೆ ಇಲ್ಲ, ಉಣ್ಲಿಕ್ಕೆ ತಿನ್ನಲಿಕ್ಕೆ ರೊಟ್ಟಿ ಇಲ್ಲ, ಬೆಳೆ ಇಲ್ಲ, ನೀರು ಕೂಡ ಇಲ್ಲ ಅಂತ ದಿನ ಬರೋದಿದೆ. ಅದಕ್ಕೆ ಹೊರಸಲ ಈಗೇನು ಹೇಳ್ತಾರೆ ನಿಮಗೆ ಜೈನರಿಗೆ, ರಾತ್ರಿಗೆ ಊಟ ಮಾಡಬಾರ್ದು, ನೀರು ಕೂಡ ಕುಡಿಬಾರ್ದು. ಜೈನ ತಪಸ್ಯ ನಿಮ್ಮ ಜೈನರಿಗೆ. ಹಗಲಿಗೆ 2 ಹೊತ್ತು ಊಟ ಮಾಡಬೇಕು, ಹಗಲಿಗೆ ನೀರು ಕುಡಿಬೇಕು. ರಾತ್ರಿ ಊಟ ಖಾನಿ ತ್ಯಾಗ ಮಾಡೋರಿಗೆ 1 ತಿಂಗಳಲ್ಲಿ 15 ದಿನ ಉಪವಾಸ ಮಾಡಿದ ಫಲ ರಾತ್ರಿ ಅನ್ನ ನೀರು ಬಿಟ್ಟವರಿಗೆ ಈ ತಪಸ್ಯ ಫಲ ಸಿಗ್ತೈತೆ. ಆದರೆ ರಾತ್ರಿಗೆ ಖುಷಿ ಮಾಡಿ ಈಗ ಡಾಕ್ಟ್ರ್ ವೈದ್ಯರು ಹೇಳಿದ್ರೆ ನಿಮ್ಗೆ ಯಾವುದೋ ಬಿಮಾರಿ ಇದ್ದರೆ ಅವ್ರು ಹೇಳ್ತಾರೆ ಅನ್ನ ತೊಗೊಳ್ಬಾರ್ದ್ರಿ, ಉಪ್ಪು ತೊಗೊಳ್ಬೇಡ್ರಿ, ಎಣ್ಣೆ ತೊಗೊಳ್ಬೇಡ್ರಿ, ಸಕ್ಕರೆ ತೊಗೊಳ್ಬೇಡ್ರಿ ಅಂತೇಳಿ ನೀವು ಒಪ್ತೀರಿ. ಯಾಕೆ ನಿಮ್ಮ ಬಿಮಾರಿ ಇದ್ದಕೊಂಡ ಡಾಕ್ಟ್ರ್ ಮಾತು ಕೇಳ್ತಾರೆ. ಇದು ಧರ್ಮದ ಸ್ಥಿತಿ ನಾವು ಹೇಳ್ತೇವೆ, ನೀವು ಜೈನರಿದ್ದೀರಿ, ರಾತ್ರಿ ಊಟ ಮಾಡಬಾರ್ದು, ನೀರು ಕೂಡ ಕುಡಿಬಾರ್ದು. ಇದು ಎಷ್ಟೋ ಬಿಮಾರಿಯಿಂದ ಬಚಾವಾಗ್ತೀವಿ. ಡೇಟ್ಸ್ ಆಫ್ ಡಾರ್ಕ್ನೆಸ್ ಆರ್ ಕಮಿಟೆಡ್ ಇನ್ ದಿ ಡಾರ್ಕ್. ಎಷ್ಟು ಪಾಪಕಾರ್ಯ ಇದೆ. ಕಳ್ಳತನ ಮಾಡೋದು, ವ್ಯಭಿಚಾರ ಮಾಡೋದು, ಅನಾಚಾರ ಮಾಡೋದು, ಅತ್ಯಾಚಾರ ಮಾಡೋದು, ಇದೆಲ್ಲ ರಾತ್ರಿಯಲ್ಲೇ ಈ ಕೆಲಸ ಆಗ್ತೈತೆ. ಇದರೊಟ್ಟಿಗೆ ರಾತ್ರಿ ಭೋಜನ ನೀರು ಕುಡಿದು ಕೂಡ ಅದು ಪಾಪ ಕಾರ್ಯದಲ್ಲಿ ಶಾಮೀಲಾಗ್ತೈತೆ. ಆದ್ದರಿಂದ ರಾತ್ರಿ ಊಟ ನೀರು ಬಿಡಬಾರ್ದು. ಈಗ ನೀವು ಒಂದು ವೇಳೆ ಈಗ ಬಿಟ್ಟಿಲ್ಲ ರಾತ್ರಿ ಊಟ ನೀರು, ರಾತ್ರಿ ಊಟ ಬಿಟ್ಟಿದ್ದೀರಿ, ರಾತ್ರಿಗೆ ಎಲ್ಲ ಅನ್ನ ತ್ಯಾಗ ಮಾಡಿದ್ದೀರಿ, ಮಾಡಿಲ್ಲ, ನಿಮಗೆ ಮಾಡಿದರೆ ನಿಮ್ಮದು ಪುಣ್ಯ ಐತೆ. ಮತ್ತು ರಾತ್ರಿ ಏನು ನೀರು ತೊಗೊಳ್ತೀರಿ, ಹಣ್ಣು ಹಂಪಲು ತೊಗೊಳ್ತೀರಿ, ಹಾಲು ತೊಗೊಳ್ತೀರಿ, ಅದು ಕೂಡ ಬಿಡಬೇಕು. 1 ವಾರದಲ್ಲಿ 1 ದಿನ ತ್ಯಾಗ ಮಾಡಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಆದ್ದರಿಂದ ನಿಮಗೆ ಪ್ರಾಕ್ಟೀಸ್ ಮಾಡಬೇಕು. ನೀವು ಮುಂದೆ ಜೈನರಾಗಿ ಹುಟ್ಟಬೇಕಿದ್ರೆ, ವಿದೇಶದಲ್ಲಿ ಹೋಗಿ 20 ತೀರ್ಥಂಕರ ದರ್ಶನ ಮಾಡಬೇಕಿದ್ರೆ ನಿಮಗೆ ಇಲ್ಲಿಂದ ಪ್ರಾಕ್ಟೀಸ್ ಮಾಡಬೇಕು. ವಿದೇಶದಲ್ಲಿ ಮನುಷ್ಯರಿದ್ದಾರೆ, ಅಲ್ಲಿ ಬರೀ ದಿವಸದಲ್ಲಿ 1 ಹೊತ್ತು ಊಟ ಮಾಡ್ತಾರೆ. ನಿಮಗೆ ದಿವಸದಲ್ಲಿ 2 ಹೊತ್ತಿಗೆ ಊಟ ಪಂಚಕಾಲ ಮಾಡ್ಲಿಕ್ಕೆ ಬರ್ತೈತೆ. ಅಂದರೆ ವಿದೇಶದ ಸಾವಕರು 1 ಹೊತ್ತು ಊಟ ಮಾಡ್ತಾರೆ. ಅಲ್ಲಿರೋ ಮುನಿಗಳು 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳವರೆಗೆ ಉಪವಾಸ ಮಾಡ್ತಾರೆ. ವಿದೇಶದಲ್ಲಿ ಅಂಥ ಸಾಧುಗಳಿದೆ ತಪಸ್ಸೆ ಮಾಡೋರು. ಇಲ್ಲಿ ನಮ್ಮದೇನು ತಪಸ್ಸೆ ಇದೆ, ನಮ್ಮದು ಅನ್ನ ತ್ಯಾಗ, 6 ರಸ ತ್ಯಾಗ, ಈ ತಪಸ್ಸೆ ಕೂಡ ನಮಗೆ ಮಾಡ್ತೈತೆ. ಒಂದೇ ದೇವಗತಿಯಲ್ಲಿ ಹೋಗ್ತೇವೆ, ಇಲ್ಲ ವಿದೇಶದಲ್ಲಿ ಹೋಗಿ ಅಲ್ಲಿ ತೀರ್ಥಂಕರಿಗೆ ನಾವು ದರ್ಶನ ಮಾಡ್ತೇವೆ. ಈ ತಪಸ್ಸೆ ನಮ್ಮದು ನಮಗೆ ಮೇಲೆ ತಗೊಂಡು ಹೋಗ್ತೈತೆ. ಯಾಕೆ ನಮ್ಮದು ಹತ್ರ ತಪಸ್ಸೆ ಇದೆ. ಆದ್ದರಿಂದ ಎಲ್ಲ ಸಾಧುಗಳು ಬಂದು ಕೂಡ ನಮ್ಮ ಹತ್ರ ಇಲ್ಲಿ ಬಂದು ನಮಗೆ ಕೈ ಮುಗ್ತಾರೆ. ಯಾಕೆ ನಾವು ದೀಕ್ಷದಲ್ಲಿ ಕೂಡ ನಮ್ಮದು ಈಗ ಎಷ್ಟು ವರ್ಷ ಆಯಿತು? 52 ವರ್ಷ, 54 ವರ್ಷ ಆಯಿತು ನಮ್ಮ ತಪಸ್ಸೆ ಒಳಗೆ. ಮತ್ತು ನಾವು ಎಲ್ಲ ಸಾಧುಗಳು ಬಂದು ನಮಗೆ ಮಾಡ್ತಾರೆ. ನಾವು ಇಂಗ್ಲೀಷು, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ ಪ್ರಾಕೃತ ಈ ಭಾಷಾದೊಳಗೆ ನಾವು ಸ್ವಾಧ್ಯಾಯ ಮಾಡ್ತೇವೆ, ಅಧ್ಯಯನ ಮಾಡ್ತೇವೆ, ಬಂದವರು ಪ್ರವಚನ ಮಾಡ್ತೇವೆ. ನಾವು ಹೆಚ್ಚು ಮಾತಾಡುವುದಿಲ್ಲ. ನಮ್ಮದು ಪ್ರವಚನ ಮಾಡೋದು ಕೂಡ ಬಹಳ ಕಡಿಮೆ. ಹೆಚ್ಚು ನಾವು ಮೌನ ಧ್ಯಾನದಲ್ಲಿ ಇರ್ತೇವೆ. ಒಂದು ದಿನದಲ್ಲಿ 21 ಗಂಟೆ ನಮ್ಮದು ಮೌನ ಐತೆ. ಬರೀ 3 ಗಂಟೆ ಮಾತ್ರ ವಿಶೇಷ ಯಾರು ಬರ್ತಾರೆ ಧರ್ಮ ಚರ್ಚೆ ಮಾಡ್ತಾರೆ. ಇದರೊಳಗೆ ಎಲ್ಲರಿಗೂ ಜೈನ ಧರ್ಮ ಧ್ಯಾನ ಆಗ್ತದೆ. ಅದಕ್ಕೋಸ್ಕರ ನೀವು ಬರ್ತಾನೆ ನಾವು ಮಾತಾಡ್ತೇವೆ. ಅದಕ್ಕೋಸ್ಕರ ನೀವು ಬಂದರೆ ನಿಮ್ಮದು ಪುಣ್ಯ ಉದಯತೆ. ಅದಕ್ಕೋಸ್ಕರ ಈ ಸಮಯ ಬಂದ್ರಿ ನಾವು ನಿಮ್ಮ ನೋಡಿ ಹೇಳ್ತೇವೆ. ನೀವು ಕರ್ನಾಟಕದ ಮೇಲೆ ನಾವು ಕನ್ನಡ ಭಾಷೆಯಲ್ಲಿ ಇವತ್ತು ಈಗ ಉಪದೇಶ ಮಾಡ್ತಿದ್ದೇವೆ. ಈ ಕಡೆ ಕನ್ನಡ ತಿಳಿಯೋರು ಯಾರೂ ಇಲ್ಲ. ಒಬ್ಬರು ಮಾತಾಜಿ ಇದ್ದಾರೆ, ಅವರು ಸ್ವಲ್ಪ ಕನ್ನಡ ಮಾತಾಡ್ತಾರೆ. ನಮ್ಮ ಸಂಗತಿಯಿಂದಾಗಿ ಅವರು ನಮ್ಮಲ್ಲಿ ಇದು ಆರ್ಜಿಕ ದೀಕ್ಷಾ ತೊಗೊಂಡಿದ್ದೈತೆ. ಅವರು ಗುಜರಾತವರು. ನಮ್ಮದು ಉಡುಪಿಯಲ್ಲಿ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯರಿದ್ದರು. ಅವರಲ್ಲಿ ಒಂದು ರಾಮಶಕ್ತಿ ಧರ್ಮಶಾಲದ ಒಂದು ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ದಲ್ಲಿ ಇವರು ಕನ್ನಡದಲ್ಲಿ ಸ್ವಲ್ಪ ಪ್ರವಚನ ಮಾಡಿದ್ರಲ್ಲಿ
ಉಡುಪಿಯಲ್ಲಿ ರಾಮಶಕ್ತಿ ಧರ್ಮಸ್ಥಳ ಉದ್ಘಾಟನೆ ಇತ್ತು. ವೀರೇಂದ್ರ ಹೆಗ್ಡೆಯವರು ಕೂಡ ಅಲ್ಲಿ ಹೋಗಿದ್ದರು. ವೀರೇಂದ್ರ ಹೆಗ್ಡೆಯವರು ಕೂಡ ಇಲ್ಲಿ ಕೂಡ 2 ಸಲ ಬಂದಿದ್ದರು. ನಮಗೂ ಅವರು ನಮ್ಮ ಪರಿಚಯ ಇದೆ, ಅವರಿಗೂ ನಮ್ಮದು ಆಶೀರ್ವಾದ ನೀವು ಹೇಳ್ರಿ. ಮತ್ತು ಎಲ್ಲ ಜೈನ ಸಮಾಜದವರು ಎಷ್ಟೋ ಮಂದಿ ಇಲ್ಲಿ ಬರ್ತಾರೆ ಆಶ್ರಮದಲ್ಲಿ, ಅವರಿಗೂ ನಾವು ಹೇಳ್ತೇವೆ ನೀವು ಪಕ್ಕಾ ಜೈನರಾಗಿ ಮೇಲೆ ಮದ್ಯ ಮಾಂಸ ಮಧು ಮತ್ತು ರಾತ್ರಿ ಭೋಜನ ತ್ಯಾಗ ನೀವು ಯಾವಾಗಲೂ ಮಾಡ್ಕೊಂಡಿರಬೇಕು. ಯಾರಿಗೂ ಅಭ್ಯಾಸ ಇಲ್ಲ, ಒಂದು ವಾರದಲ್ಲಿ ಒಂದಿನ ಆದರೂ ರಾತ್ರಿ ಭೋಜನ ಪಾನಿ ತ್ಯಾಗ ನೀವು ಮಾಡಲೇಬೇಕು. ಇದರಿಂದ ನಿಮಗೆ ಪ್ರಾಕ್ಟೀಸ್ ಆಗ್ತೈತೆ. ಏನು ಹೇಳ್ತಾರೆ ಇಂಗ್ಲೀಷ್ನವ್ರು ಹೇಳ್ತಾರೆ, ವೆನ್ ವೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್. ದುಡ್ಡಿಲ್ಲದೆ ಮಾತಿಲ್ಲ, ಇನ್ನು ಇವತ್ತಿಲ್ಲ ನಾಳೆ ನಾವು ದುಡ್ಡು ಸಂಪಾದನೆ ಮಾಡ್ತೇವೆ. ವೆನ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್. ನಿಮ್ಮದು ಸ್ವಾಸ್ಥ್ಯ ಕಡಿಮೆ ಖರಾಬಾದರೆ ಕೆಟ್ಟಿತೆಂದರೆ ನಿಮಗೆ ಸ್ವಲ್ಪ ಚಿಂತೆ ಆಗ್ತದೆ. ಸ್ವಾಸ್ಥ್ಯ ಸರಿ ಇಲ್ಲದ್ರೆ ಸಾಧು ಕೂಡ ತಪಸ್ಸೆ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಕೂಡ ಯಾವುದು ಜೀವನದ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ವೆನ್ ಕರೆಕ್ಟ್ ಈಸ್ ಲಾಸ್ಟ್ ಎವ್ರಿಥಿಂಗ್. ನಿಮ್ಮ ಜೀವನದಲ್ಲಿ ನಿಮ್ಮ ಚಾರಿತ್ರ್ಯ ಬಿಟ್ಟರೆ, ಸಂಯಮ ಬಿಟ್ಟರೆ ಅಂದಮೇಲೆ ನಿಮ್ಮ ಜೀವನ ಪಶುಗಿಂತಲೂ ಕೆಟ್ಟದಂತಾಗ್ತೈತೆ. ಯಾಕೆ ಎಷ್ಟೋ ಪಶು ಪಕ್ಷಿ ರಾತ್ರಿಗೆ ಉಣ್ಣೋದಿಲ್ಲ ತಿನ್ನೋದಿಲ್ಲ, ಅದು ಶ್ರೇಷ್ಠ. ಮನುಷ್ಯ ರಾತ್ರಿ ಹೆಗಲು ಏನೇನು ಚಿಂತಾನೆ ಅದು ಮನುಷ್ಯನ ಗತಿ ಬೇಕಾರೈತೆ. ಅವು ಜೈನರಾದ ಮೇಲೆ ಕಂದುಮೂಲಾದಿ ತಿನ್ನಬಾರ್ದು, ಮತ್ತು ಮಾಂಸಾಹಾರ ಮೊಟ್ಟೆ ಮತ್ತು ಮೀನು ಯಾವುದೂ ಕೂಡ ಜೈನರಿಗೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಜೈನರು ಶಾಕಾಹಾರಿ ಅಂದ ಮೇಲೆ ಆದ್ದರಿಂದ ಇನ್ನೊಂದು ಮದ್ಯ ಮಾಂಸ ಸೇವನೆ ಮಾಡುವ ಯಾವ ಮುಸಲ್ಮಾನರು ಕ್ರಿಶ್ಚಿಯನ್ರು ಮತ್ತು ಹಿಂದೂಗಳು ಯಾವ ಶಾಸ್ತ್ರದಲ್ಲಿ ಕೂಡ ಮದ್ಯ ಮಾಂಸ ಸೇವನೆ ಮಾಡಲಿಕ್ಕೆ ಯಾವ ಶಾಸ್ತ್ರದಲ್ಲೂ ಬಂದಿಲ್ಲ. ಇದೆಲ್ಲ ಸಂಗತಿಯಿಂದಾಗಿ ಕೆಟ್ಟ ಜನ ಸಂಗತಿಯಿಂದಾಗಿ ಕೆಟ್ಟವರಾಗಿ ಹೋಗ್ತಾ ಇದ್ದಾರೆ. ಆದರೆ ನಮಗೆ ಒಳ್ಳೆಯ ಸಂಗತಿ ಸಿಕ್ತು. ನಮಗೆ ಆಚಾರ್ಯ ವಿಮಲಸಾಗರ್ ಮಹಾರಾಜ್ ಸಂಗತಿ ಸಿಕ್ತು ಔರಂಗಾಬಾದೊಳಗೆ ಮಹಾರಾಷ್ಟ್ರದಲ್ಲಿ. ಅವರು ನಮಗೆ ಹೇಳ್ತೇವೆ ನೀವು ಮುನಿಯಾಗಿ ತಪಸ್ಸೆ ಮಾಡಿ ಅಂತೇಳಿ. ಅವರು ಗುರು ಇದ್ದಾರೆ, ಮಾವಕೀರ್ತಿ ಮಹಾರಾಜ್ ಯಾರು ವಿಮಲಸಾಗರ್ ಗುರು. ಅವರು ಶ್ರವಣಬೆಳಗೊಳ ಮಸ್ತಕ ಆಫೀಸಲ್ಲಿ 1967 ನಮಗೆ ಮಾವಕೀರ್ತಿ ಮಹಾರಾಜರು ಹುಮ್ಮಚ್ ಪದ್ಮಾವತಿ ಕ್ಷೇತ್ರದೊಳಗೆ ನಮಗೆ ಮುನಿ ದೀಕ್ಷಾ ಕೊಟ್ಟಿದ್ದರು. ಅವರು ಮಹಾವೀರ ಕೀರ್ತಿ ಮಹಾರಾಜರು ಏನು ತಪಸ್ಸೆ ಮಾಡಿದರೆ ಅವ್ರ ಹೆಸರು 18 ಭಾಷಾ ಅವರಿಗೆ ಜ್ಞಾನ ಇತ್ತು. ಮಹಾವೀರ ಅಂಥ ಶ್ರೇಷ್ಠ ಗುರು. ಆದ್ದರಿಂದ ಇವತ್ತು ಕೂಡ ನಾವು ಮಹಾವೀರ ಕೀರ್ತಿ ಹೆಸರಿದ್ದಾಗ ನೀವು ಮಹಾವೀರ ಕೀರ್ತಿ ಹೆಸರಿದ್ದೆ, ಅವರು ಮಹಾನ್ ತಪಸ್ಸೆ ಮಹಾ ಜ್ಞಾನಿ ಇದ್ದರು ಅಂತ ಇವತ್ತು ಕೂಡ ಎಲ್ಲ ಜನ ಹೇಳ್ತಾರೆ. ಆದರೆ ನಮಗೆ ಅಂಥ ಗುರು ಸಿಕ್ಕಿದಿಂದ ಅವರ ಆಶ್ರಯದಿಂದ ನಮ್ಗೆ ಇವತ್ತು ಅನ್ನ ತ್ಯಾಗ ಇದೆ, ಯಾರು ರಸ ತ್ಯಾಗ ಇದೆ. ಆದರೂ ಕೂಡ ಅವರ ಆಶೀರ್ವಾದದಿಂದ ನಮ್ಮ ತಪಸ್ಯ ಈಗ ನಡೀತಾ ಇದೆ. ನೀವು ಬಂದ್ರಿ, ಈಗ ನಾವು ಕನ್ನಡದಲ್ಲಿ ಹೇಳಿದೈತೆ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಕನ್ನಡದಲ್ಲಿ ಹೇಳ್ತಾರಲ್ಲ, ಎಲ್ಲರೂ ಹೊಟ್ಟೆಗಾಗಿ ಬಟ್ಟೆಗಾಗಿ ಹೊಡೆದಾಡ್ತಾರೆ, ಆತ್ಮ ಕಲ್ಯಾಣಕ್ಕಾಗಿ ಹೊಡೆದಾಡೋದಿಲ್ಲ. ಆತ್ಮ ಕಲ್ಯಾಣವಾಗಿದ್ದರೆ ತ್ಯಾಗ ಬೇಕು, ತ್ಯಾಗ ಇಲ್ಲದೆ ಆತ್ಮ ಕಲ್ಯಾಣ ಆಗುವುದಿಲ್ಲ. ಶ್ರವಣಬೆಳಗೊಳದಲ್ಲಿ ಬಾಹುಬಲಿ 1 ವರ್ಷ ತಪಸ್ಸೆ ಮಾಡಿ ಕೇವಲ ಜ್ಞಾನ ಪ್ರಾಪ್ತ ಮಾಡ್ಕೊಂಡಿದ್ದರು. ಆ ಬಾಹುಬಲಿ ಮೂರ್ತಿ ಇವತ್ತು ಕೂಡ ಎಲ್ಲ ದೇಶದವ್ರು ಜಾಕಿ ಅವ್ರು ಬಾಹುಬಲಿ ದರ್ಶನ ಮಾಡ್ತಾರೆ. ಅವರಿಷ್ಟು ಸುಂದರ ಇದ್ದರು. ಬಾಹುಬಲಿ 525 ಧನುಸ್ಸು ಅವ್ರದ್ದು ಶರೀರ ಇತ್ತು. ಭರತ್ ಅವರ ಅಣ್ಣ ಇದ್ದ, ಮತ್ತು ಆದಿನಾಥ್ ಅವರ ಅಪ್ಪ ಇದ್ದ, ಅವ್ರಿಗಿಂತಲೂ 25 ಧನುಸ್ಸು ಉಂಟ ಶರೀರ ಇತ್ತು ಬಾಹುಬಲಿದ್ದು. ಆದ್ದರಿಂದ ಬಾಹುಬಲಿ ಮೂರ್ತಿಯಿಂದಾಗಿ ಎಲ್ಲ ಜನ ಹೋಗ್ತಾರೆ. ಶ್ರವಣಬೆಳಗೊಳದಲ್ಲಿ ಏನಿಲ್ಲ, ಸಾಮಾನ್ಯ ಒಂದು ಊರಿತ್ತು, ಅದು ಈಗ ಅಲ್ಲಿ ಕೂಡ ಎಷ್ಟೋ ಜನ ಬಂದು ನಿಂತ್ಕೊಳ್ಳಿಕ್ಕೆ ಯಾತ್ರೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೋಸ್ಕರ ನೀವು ಬಾಹುಬಲಿ ದರ್ಶನ ಮಾಡ್ತೀರಿ, ಭಕ್ತಿ ಮಾಡ್ತೀರಿ. ಅದು ಬಾಹುಬಲಿ 1 ವರ್ಷ ನಿಂತಾರೆ ತಪಸ್ಸು ಮಾಡಿದ್ದಾರೆ. ಇಲ್ಲಿ 1 ದಿನ ನಿಂತ್ಕೊಂಡು ತಪಸ್ಸು ಮಾಡೋ ಯೋಗ್ಯತಾ ಸಾಧುಗಳಿಗೂ ಇಲ್ಲ. ಯಾಕೆ ಇಷ್ಟು ಕಮ್ಜೋರಿ ಆಗುತ್ತೆ ಶರೀರ. ಆ ಮುಂದೆ ಕೂಡ ಇನ್ನೂ ಕೂಡ ಶರೀರ ಸಣ್ಣದಾಗಿ ಹೋಗ್ತೈತೆ, ಬುದ್ಧಿನೂ ಕಡಿಮೆ ಆಗ್ತೈತೆ, ಅಭಕ್ಷ್ಯ ತಿಂತಾರೆ. ಅಂಥ ಜೈನರಾಗಿ ನಾವು ಮುಂದೆ ಹುಟ್ಟಬಾರ್ದು. ಇಲ್ಲಿಂದ ಈಗ ತಪಸ್ಸು ಮಾಡ್ತೀರಿ, ಮುಂದೆ ನೀವು ಇಲ್ಲಿಂದ ವಿದೇಶ ಕ್ಷೇತ್ರ, ಈಗ ದೇವಗತಿ ಭೋಗಭೂಮಿಯಲ್ಲಿ ಹೋಗಿ ಹುಟ್ಟಲಿಕ್ಕೆ ಸಾಧ್ಯ ಇದೆ ಜೈನ ತಪಸ್ಸೆ ಮಾಡಿದರೆ. ಇಲ್ಲ ಜೈನ ತಪಸ್ಸೆ ಬಿಟ್ಟರು ಜೈನರಿಗೆ ಕೂಡ ನರಕಗತಿ ಪಶುಗತಿ ಆಗ್ತೈತೆ. ಆದ್ದರಿಂದ ಜೈನ್ ಬರೇ ಹೆಸರಿಗೆ ಜೈನರಾದರೆ ಆತ್ಮಕಲ್ಯಾಣ ಇಲ್ಲ. ಹೆಸರಲ್ಲಿ ಮದ್ಯ ಮಾಂಸ ಮಧು ರಾತ್ರಿ ಭೋಜನ ಇದು ತ್ಯಾಗ ಬೇಕೇ ಬೇಕು. ಎಷ್ಟೋ ಮಂದಿ ಜೈನರು ಕೂಡ ಈ ಕಡೆ ಕೆಡ್ತಾ ಇದ್ದಾರೆ. ಏನು ಮಾಡ್ತಾರೆ, ಹೆಂಡ ಕುಡಿತಾರೆ.
ಅವ್ರು झंडा ಕೊಡೋದ ಮೇಲೆ ಜೈನರು ಹೆಂಗೆ ಆಗ್ತಿರ್ತಾರೆ, ಮತ್ತು ನರಕಕ್ಕೆ ಹೋಗೋದಾಗ್ತೈತೆ. ಹೆಸರಿಗೆ ಜೈನರಿದ್ರೆ ಕಲ್ಯಾಣ ಇಲ್ಲ, ಆಚರಣೆಯಿಂದ ಜೈನ ಆಗಬೇಕು. ಯಾವ ರೀತಿ ನಮ್ಮ ಆಚರಣೆ ಇದೆ, ನಾವು ಎಲ್ಲ ಬಂದು ಸಾಧುಗಳಿಗೂ ಹೇಳ್ತಾರೆ ಉಪ್ಪು ಬಿಡ್ರಿ, ಎಣ್ಣೆ ಬಿಡ್ರಿ, ತುಪ್ಪ ಬಿಡ್ರಿ. ಡಾಕ್ಟರ್ ಹೇಳ್ತಾರೆ ಬಿಮಾರಾದಾಗ, ಉಪ್ಪು ಬಿಡಬೇಡ, ಉಪ್ಪು ಬಿಡು, ಎಣ್ಣೆ ಬಿಡು, ತುಪ್ಪ ಬಿಡು ಹೇಳ್ತಾನೆ. ಅವಾಗ ಅವ್ರಿಗೆ ಬಿಡಬೇಕಾಗ್ತೈತೆ. ಯಾಕೆ? ಬಿಮಾರಿಯಿಂದಾಗಿ. ಯಾತು ಬಿಮಾರಿ ಇಲ್ಲ, ನಾವು ಆತ್ಮ ಕಲ್ಯಾಣಿಗೆ ಇಂದ್ರಿಯ ಸ್ವಾದ ಬಿಡಬೇಕು, ಆತ್ಮ ಸ್ವಾದ ಆಗ್ತೈತೆ. ಆತ್ಮದ ಆನಂದ ಬೇರೆ, ಇಂದ್ರಿಯ ಆನಂದ ಬೇರೆ. ಹೇಗೆ ನಮಗೆ ಆತ್ಮ ಆನಂದ ಬೇಕಿದ್ರೆ ಜೈನ ಧರ್ಮ ತಪಸ್ಯ ನಮ್ಗೆ ಮಾಡಬೇಕು. ಹಂಗಿದ್ರೆ ನಮ್ದು ಆತ್ಮ ಕಲ್ಯಾಣ ಆಗ್ತೈತೆ. ಅದಕ್ಕೋಸ್ಕರ ನೀವು ಆತ್ಮ ಕಲ್ಯಾಣದ ಧರ್ಮ ಜೈನ ಧರ್ಮದಲ್ಲಿ ಹುಟ್ಟಿದ್ದೀರಿ, ನಿಮ್ಮ ಸೌಭಾಗ್ಯ ಇದೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತೇನೆ, ನೀವು ಈ ಸಮಯದಲ್ಲಿ ಬಂದ್ರಿ, ಒಂದು ಸ್ವಲ್ಪ ಆದರೂ ನೀವು ತ್ಯಾಗ ಮಾಡ್ತಾ ಹೋಗಬೇಕು. ನೀವು ರಾತ್ರಿಗೆ ಅನ್ನ ತ್ಯಾಗ ಮಾಡಿದಿರಿ, ಈಗ ನೀರು ತ್ಯಾಗ ಮಾಡಿಲ್ಲ, ನೀರು ಹಣ್ಣು ಹಾಲು ತಗೊಳ್ತೀರಿ, ಅದು ಕೂಡ ಒಂದು ವಾರದಲ್ಲಿ ಒಂದು ದಿನ ನೀವು ತ್ಯಾಗ ಮಾಡಿರಿ. ಇದರಿಂದ ನಿಮಗೆ ಮುಂದೆ ತಪಸ್ಸೆ ಮಾಡೋ ಶಕ್ತಿ ಬರ್ತಾ ಇರ್ತದೆ. ಭಕ್ತಿ, ಯುಕ್ತಿ, ಶಕ್ತಿ. ಭಕ್ತಿಯಿಂದ ಸಮ್ಯಕ್ ದರ್ಶನ, ಯುಕ್ತಿಯಿಂದ ಸಮ್ಯಕ್ ಜ್ಞಾನ, ಶಕ್ತಿಯಿಂದ ಸಮ್ಯಕ್ ಚಾರಿತ್ರ. ಆತ್ಮಶಕ್ತಿ ಬಲವಾನಾಗಬೇಕಿದ್ರೆ ಜೈನ ಧರ್ಮದ ಆಚರಣೆ ಬೇಕು. ಶರೀರ ಏನೈತೆ, ಶರೀರ ಎಷ್ಟೇ ಶಕ್ತಿ ಇರಲಿ, ಶರೀರ ಶಕ್ತಿ ಏನು ಮಾಡ್ತಾರೆ, ವಿಷಯ ಭೋಗ ಮಾಡ್ತಾರೆ. ವಿಷಯ ಭೋಗದಿಂದ ಪಾಪ ಆಗ್ತೈತೆ. ಒಂದು ಸಲ ಕಾಮಸೇವೆ ಮಾಡೋವನಿಗೆ ಎಷ್ಟು ಪಾಪ ಆಗ್ತದೆ ಗೊತ್ತಿದೆ? 9 ಲಾಖ ಸಮೋಚನ ಜೀವ ಹತ್ಯೆ ಆಗ್ತೈತೆ. 9 ಲಕ್ಷ ಸಮೋಚನ ಜೀವದು ಹತ್ಯೆ ಆಗ್ತೈತೆ ಒಂದು ಸಲ ಕಾಮಸೇವೆ ಮಾಡೋನಿಗೆ. ಯಾರು ಆಗಾಗ ಕಾಮಸೇವೆ ಮಾಡ್ತಾರೆ, ಮದುವೆ ಆಗಿ ಮತ್ತೆ ವ್ಯಭಿಚಾರ ಮಾಡ್ತಾರೆ, ಏನು ಹೇಳ್ತಾರೆ ಕನ್ನಡದಲ್ಲಿ ಪರಸ್ತ್ರೀ ಸೇವನ ಮತ್ತು ವೇಶ್ಯ ಸೇವನ ಎಲ್ಲ ಮಾಡ್ತಾರಲ್ಲ, ಅವ್ರು ಮತ್ತಷ್ಟು ಪಾಪಿ ಇದ್ದಾರೆ. ಅವ್ರು ನರಕದಲ್ಲಿ ಹೋಗಿ ದುಃಖ ಭೋಗಿಸಬೇಕಾಗ್ತೈತೆ. ಆದ್ದರಿಂದ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಮತ್ತು ರಸನೇಂದ್ರಿಯ ಏನೈತೆ ಅಭಕ್ಷಕ ತ್ಯಾಗ ಮಾಡಬೇಕು. ಅದಕ್ಕೋಸ್ಕರ ನಿಮಗೆ ನಾವು ಕನ್ನಡದಲ್ಲಿ ಏನು ಪುಸ್ತಕ ಬರೆಸಿದ್ದೈತೆ, ವಿನಯ್ ಅಂತ ಹೇಳಿ ಬೆಳ್ತಂಗಡಿಯವರು ವಿನಯ್ ಜೈನ್ ಅಂತ ಹೇಳ್ರಿ. ಅವರು ಇಲ್ಲಿ ನಮ್ಮ ಆಗಾಗ ಬರ್ತಾ ಇರ್ತಾರೆ. ಅವರು ದೊಡ್ಡ ದೊಡ್ಡ ಸಂಘ ತೊಗೊಂಡು ಬರ್ತಾರೆ. ಎಷ್ಟು ಮಂದಿ ಕರ್ನಾಟಕದಲ್ಲಿ ಕರ್ಕೊಂಡು ದರ್ಶನ ಮಾಡಲಿಕ್ಕೆ ಬರ್ತಾರೆ. ಈಗ ಬಂದಿಲ್ಲ, ಬರ್ತಾರೆ ಅವರು. ಈಗ ಕೊರೋನಾ ಬಿಮಾರಿ ಆಯ್ತಲ್ಲ, ಇದರಿಂದ ಈಗ ಒಂದು ವರ್ಷ ಈಗ ಬರಲಿಲ್ಲ, ಮುಂದೆ ಬರ್ತಾರೆ. ಅವರು ನಮಗೆ ಹೇಳ್ತಾರೆ, ಜೈನ ಧರ್ಮ ನೀವು ಮಾಡಿ ನೀವು ಇಷ್ಟು ತಪಸ್ಸೆ ಮಾಡ್ತೀರಿ ಅಂತೇಳಿ ಅವರಿಗೆ ಭಾಳ ಖುಷಿ ಇದೆ. ಅವರು ನಮ್ಮದು ಕನ್ನಡ ಪುಸ್ತಕದಲ್ಲಿ ಕೂಡ ಜೈನ ಧರ್ಮ ವಿಶ್ವ ಧರ್ಮ ಅಂತ ಹೇಳಿ ನಾವೇನು ಬರೆದಿದ್ದಿದೆ ತಪಾಯಿಸಿದ್ದಾರೆ. ನೀವು ಅದು ತಗೊಂಡೋಗ್ರಿ, ಓದಿರಿ. ಜೈನ ಧರ್ಮದ ಏನು ವಿಶಿಷ್ಟ, ಜೈನ ಧರ್ಮದಲ್ಲಿ ನಿಮಗೆ ಶ್ರದ್ಧಾ ಹೆಚ್ಚಾಗಬೇಕು, ಆತ್ಮ ಶ್ರದ್ಧಾ ಆಗಬೇಕು. ನಿಮ್ದು ಆತ್ಮ ಕಲ್ಯಾಣದ ಭಾವನೆ ಆಯ್ತಂದರೆ ಯಾವುದು ಏನು ಬಿಡೋದು ತ್ಯಾಗ ಮಾಡೋದು ಏನು ಕಠಿಣ ಇಲ್ಲ. ನನಗೆ ಆತ್ಮ ಸುಖ ಬೇಕು, ಈ ಇಂದ್ರಿಯ ಸುಖ ಬೇಡ. ಇಂದ್ರಿಯ ಸುಖ ಭೋಗಿಸುವವರಿಗೇ ರೋಗ ಆಗ್ತದೆ. ಯಾರು ರಾಗಿ ಇದ್ದಾರೆ ಅವರು ಭೋಗಿ ಆಗ್ತಾರೆ. ಭೋಗಿ ರಾಗಿ ಯಾಕೆ? ಭೋಗಿ ರೋಗಿ ಆಗ್ತಾರೆ. ಯಾರು ಭೋಗಿ ಇದ್ದಾರೆ ಅವರೇ ರೋಗಿ ಆಗ್ತಾರೆ, ಯಾಕಂದರೆ ಅವ್ರಿಗೆ ರಾಗಿ ಇದ್ದಾರೆ. ನಾವು ಯೋಗಿ ಇದ್ದಾರೆ. ಯೋಗಿ ಏನು ಮಾಡ್ತಾರೆ? ಯೋಗಿ ತ್ಯಾಗ ಮಾಡ್ತಾರೆ. ಯಾಕೆ ಯೋಗಿ ತ್ಯಾಗ ಹೇಗೆ ಮಾಡ್ತಾರೆ? ತ್ಯಾಗದಿಂದಾಗಿ ಯೋಗಿ ತ್ಯಾಗ ಮಾಡೋದ್ರಿಂದ ಅವರು ನಿರೋಗಿ ಆಗ್ತಾರೆ. ಈಗ ನಾವು ನಿರೋಗಿ ಇದ್ದೇವೆ ಹೇಗೆ? ತ್ಯಾಗದಿಂದಾಗಿ. ನಮಗೇನು ಉಪ್ಪು ಹುಳಿ ಖಾರ ಎಣ್ಣೆ ತುಪ್ಪ ಇಲ್ಲ, ಆದರೆ ಬರೀ ಇಷ್ಟು ಫಲಹಾರ ಮಾಡ್ಕೊಂಡಿದ್ದೇವೆ. ಯಾಕಂದರೆ ನಾವು ಯೋಗಿ ನಿರೋಗಿ ಯಾಕೆ? ತ್ಯಾಗಿ. ನೀವು ಭೋಗಿ ರೋಗಿ ಯಾಕೆ? ರಾಗದಿಂದಾಗಿ ಹೇಳ್ತಾರೆ ರಾತ್ರಿ ಊಟ ಬಿಡೋದಿಲ್ಲ, ಹಣ್ಣು ನಮಗೆ ಕಂದಮೂಲ ಬೇಕು, ಉಪ್ಪು ಹುಳಿ ಖಾರ ಬೇಕು, ಇದು ಹೇಳ್ತಾರೆ, ರಾಗಿ ಹೇಳ್ತಾರೆ. ಯಾರು ತ್ಯಾಗಿ ಇದ್ದಾರೆ ಅವರು ಇಷ್ಟು ತ್ಯಾಗ ಮಾಡ್ತಾರೆ. ಈ ತ್ಯಾಗದ ನಿಮಗೆ ಪ್ರತ್ಯಕ್ಷ ಪ್ರಮಾಣ ನಿಮಗೆ ಈಗ ಗೊತ್ತಾಯಿತು. ನಿಮಗೆ ಮೊದಲೇ ನಮ್ಮದು ಜ್ಞಾನ ಇರಲಿಲ್ಲ. ನಮ್ಮ ವಿಷಯ ನಿಮ್ಗೆ ಹೇಳಿತು. ನೀವು 10 ಮಂದಿ ಇದ್ರೆ ಕೇಳ್ರಿ, ಸಂಭವ ಸಾಗರ ಏನು ತ್ಯಾಗ ಇದೆ ಅವೆಲ್ಲ ಹೇಳ್ತಾರೆ. ಎಲ್ರಿಗೂ ಗೊತ್ತಿದೆ ಸಂಭವ ಸಾಗರಿಗೆ ಅನ್ನ ತ್ಯಾಗ ಇದೆ, ಮತ್ತು 6 ರಸ ತ್ಯಾಗ ಇದೆ. 6 ರಸ ತ್ಯಾಗ ಮಾಡೋದು ಕೂಡ ಈ ಕಾಲದಲ್ಲಿ ಕಠಿಣ ಐತೆ. ಅನ್ನ ತ್ಯಾಗ ಮಾಡೋದು ಕಠಿಣ ಐತೆ. ಆದ್ದರಿಂದ ನಾವು ನಿಮಗೇನು, ನೀವು ಬೆಂಗಳೂರಿನಿಂದ ಬಂದಿದ್ದೀರಿ, ಬೆಂಗಳೂರಿನಲ್ಲಿ ಕೂಡ ನೀವು ವಿಶ್ವದಲ್ಲಿ ಪ್ರಚಾರ ಮಾಡಿರಿ. ನಾವು ವಿಶ್ವಧರ್ಮ ಸಾರ ಪುಸ್ತಕ ಕೊಡ್ತೇವೆ. ವಿನಯನ ಹತ್ರ ಕೂಡ ಅವ್ರ ಹತ್ರ ಪುಸ್ತಕ ಇದೆ. ಇಲ್ಲದೆ ಆ ಪುಸ್ತಕ ಚಪಾಯಿಸಬೇಕು. ಕರ್ನಾಟಕದವರಿಗೆ ಎಲ್ಲ ಜೈನರಿಗೂ ಕೊಡಬೇಕು. ಕರ್ನಾಟಕದಲ್ಲಿ ಏನು ಜೈನರಿದ್ದಾರೆ, ಜೈನರು ಕಡಿಮೆ ಅಂದರೆ ಜೈನರು ಕೂಡ ಕೆಡಬಾರ್ದು.
ಜೈನ ಅಂದಮೇಲೆ ಅವರಿಗೆ ಕೆಡುವಾಗ ಆಚರಣೆ ಅದು ಒಳ್ಳೆಯದು. ಆಚರಣೆ ಸರಿಯಾಗಿದ್ರೇ ನಿಮ್ಮ ಆತ್ಮದ ಆನಂದ ನಿಮಗೆ ಒಂದಿನ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಇದೆ. ಇಷ್ಟು ಹೇಳಿ ನಾವು ಮುಗಿಸ್ತೇವೆ. ಅಹಿಂಸಾ ಪರಮೋ ಧರ್ಮ ಕೀ ಜಯ.